ಡಯಾಬಿಟಿಸ್ ಇರೋರು ಅಂದರೆ ಅಧಿಕ ಬ್ಲಡ್ ಶುಗರ್ ಇರೋವಂಥವ್ರು ಮೊನ್ನೆ ಯಾರೆಲ್ಲ ವೆಬಿನಾರ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಯಾವ ವೆಬಿನಾರು? ಸ್ಮಾರ್ಟ್ ವೆಬಿನಾರಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಜೊತೆಗೆ ಡಯಾಬಿಟಿಸ್ ಕಂಟ್ರೋಲ್ ಕೆಲವು ಹ್ಯಾಕ್ಸ್ಗಳು. ಯಾಕೆ ನಾನು ಒಬ್ಬ ಡಯಾಬಿಟಿಕ್ ಆಗಿ ಈ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೂ ಹೇಳಿರಲ್ಲ, ತುಂಬ ಜನ ಡಾಕ್ಟರ್ಸ್ ಅವರು ಪ್ರಾಕ್ಟೀಸಲ್ಲಿ ಬ್ಯುಸಿ ಇರ್ತಾರೆ. ಲಿಮಿಟೆಡ್ ಟೈಮ್ನಲ್ಲಿ ಪ್ರತಿಯೊಂದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಲಿಕ್ಕೆ ಬರಲ್ಲ. ಆದ್ದರಿಂದ ಈ ವೆಬಿನಾರಲ್ಲಿ ಆ ಪ್ಯಾಥೋಫಿಸಿಯಾಲಜಿ ಜೊತೆಗೆ ಬ್ಲಡ್ನಲ್ಲಿ ಶುಗರ್ ಜಾಸ್ತಿಯಾಗಿ ಆಗುವಂಥ ಕಾಂಪ್ಲಿಕೇಶನ್ಸ್ಗಳ ಬಗ್ಗೆ ಮತ್ತು ಅದನ್ನು ಹೆಂಗೆ ತಡಿಬೇಕಪ್ಪ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವೆಬಿನಾರ್ ಸೆಷನ್ನಲ್ಲಿ 1 ಗಂಟೆಯಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಯಾವ್ಯಾವ ಆಹಾರ ತಗೊಂಡ್ರೆ ನಮ್ಮ ಡಯಾಬಿಟಿಸ್ನಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡ್ಕೋಬೋದು, ರಕ್ತನಾಳನ್ನು ಪ್ರಿವೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಹಾಗೆ ಯಾವೆಲ್ಲ ಸಿಂಪಲ್ ಎಕ್ಸಸೈಸ್ಗಳಿದ್ದಾವೆ ಮತ್ತು ಕೆಲವು ಎಕ್ಸಸೈಸ್ಗಳಿದ್ದಾವೆ ಅದರಿಂದ ರಕ್ತನಾಳಗಳು ಇಂಪ್ರೂವ್ಮೆಂಟ್ ಆಗುತ್ತೆ, ಜೊತೆಗೆ ಕಾಂಪ್ಲಿಕೇಶನ್ಸ್ಗಳು ಕಡಿಮೆ ಆಗ್ತಾ ಬರುತ್ತೆ. ಇವು ಸಿಂಪಲ್ ಎಕ್ಸಸೈಸ್, ಸಿಂಪಲ್ ಡಯಟ್ ಚಾರ್ಟು ಅಥವಾ ಸಿಂಪಲ್ ಆಗಿರುವಂಥ ಆಹಾರದ ಮೆನುಗಳನ್ನ ನಾವು ಈ ಒಂದು 1 ಗಂಟೆ ವೆಬಿನಾರ್ನಲ್ಲಿ ಹೇಳ್ಕೊಡ್ತೀವಿ. ಲಾಸ್ಟ್ 10 ಮಿನಿಟ್ಸ್ ಇಂಟರಾಕ್ಷನ್ ಸೆಷನ್ ಇರುತ್ತೆ. ಯಾರೆಲ್ಲ ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿದ್ದೀರಾ, ಇದೇ ತಿಂಗಳು 18 ಅಂದರೆ ಮಾರ್ಚ್ 18ಕ್ಕೆ ಸಂಜೆ 8:00ವರೆಗೆ ಮತ್ತೆ ರಿಪೀಟ್ ವೆಬಿನಾರ್ ಇರುತ್ತೆ. ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಇದೇ ನಂಬರಿಗೆ ಕಾಲ್ ಮಾಡಿಬಿಟ್ಟು ರಿಜಿಸ್ಟರ್ ಆಗ್ಬೋದು.